ರಾಜ್ಯದಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶದವರು ವಾಸವನ್ನ ಮಾಡ್ತಾ ಇದ್ದು ಕೊನೆಗೂ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿದೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಯರ ವಿರುದ್ಧ ಕಾರ್ಯಾಚರಣೆಗೆ ತೀವ್ರಗೊಳಿಸ್ತಾ ಇದೆ. ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿರುವಂತಹ 11 ಜನರನ್ನ ಈಗಾಗಲೇ ವಶಕ್ಕೆ ಪಡೆದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ಬಾಂಗ್ಲಾ ಮಾತ್ರ ಅಲ್ಲ, ಅಕ್ರಮವಾಗಿ ನೆಲೆಸಿರುವಂತಹ ಎಲ್ಲ ವಿದೇಶಿಗರ ಪತ್ತೆಗೆ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಕರುನಾಡು ಕರುಣೆ ತುಂಬಿದ ಬೀಡು. ಜೀವನ ಕಟ್ಟಿಕೊಳ್ಳೋಕೆ ಜಗತ್ತಿನ ಮೂಲೆ ಮೂಲೆಯಿಂದ ಬಂದರೂ ಯಾವುದೇ ಭೇದ ಭಾವ ಮಾಡದೆ ಅವರನ್ನ ನಮ್ಮವರೆಂದೇ ಭಾವಿಸಿ ಬಿಂದಾಸಾಗಿ ಬದುಕಲು ಬಿಡುತ್ತೆ. ಅದರಲ್ಲೂ ರಾಜಧಾನಿ ಬೆಂಗಳೂರಲ್ಲಂತೂ ಹೊರ ರಾಜ್ಯದವರು ಹೊರ ದೇಶದವರೇ ಹೆಚ್ಚು. ಆದ್ರೀಗ ಬದುಕು ಕಟ್ಟಿಕೊಳ್ಳಲು ಹೊರಗಿನಿಂದ ಬಂದವರು ಅನಧಿಕೃತವಾಗಿ ವಾಸ ಮಾಡ್ತಿದ್ದು ಕರುನಾಡಿಗೆ ಕಂಟಕವಾಗ್ತಿದ್ದಾರೆ. ಇದರ ಬೆನ್ನಲ್ಲೇ ಅಲರ್ಟ್ ಆದ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವವರ ವಿದೇಶಿಗರ ಭೇಟಿಗೆ ಮುಂದಾಗಿದೆ. ಅಕ್ರಮ ಬಾಂಗ್ಲಾ ವಾಸಿಗಳ ವಿರುದ್ಧ ಕ್ರಮಕ್ಕೆ ಮುಂದಾದ ಕೈ ಸರ್ಕಾರ. ರಾಜ್ಯಾದ್ಯಂತ ಅಕ್ರಮ ವಾಸಿಗಳ ಪತ್ತೆಗೆ ಸೂಚನೆ ನೀಡಿದ ಗೃಹ ಸಚಿವ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ವಿದೇಶದಿಂದ ಬಂದವರು ವೀಸಾ ಅವಧಿ ಮುಗಿದ್ರೂ ಅಕ್ರಮವಾಗಿ ವಾಸಿಸುತ್ತಿದ್ದಾರೆ. ಇತ್ತೀಚೆಗೆ ದೇಶದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಶುರುವಾದ ಬಳಿಕ ಬಾಂಗ್ಲಾದೇಶ ವಲಸಿಗರು ಅಕ್ರಮವಾಗಿ ಬಂದು ರಾಜ್ಯದಲ್ಲಿ ಆಶ್ರಯ ಪಡೆದಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇತ್ತೀಚೆಗೆ ಯಲಹಂಕದ ಕೋಗಿಲು ಕ್ರಾಸ್ ಫಕೀರ್ ಬಡಾವಣೆಯಲ್ಲಿ ಇತ್ತೀಚೆಗೆ ನಡೆದ ತೆರವು ಕಾರ್ಯಾಚರಣೆಯ ಬೆನ್ನಲ್ಲೇ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿಚಾರ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಜೊತೆಗೆ ರಾಜ್ಯ ರಾಜಕೀಯದಲ್ಲೂ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ವೇದಿಕೆಯಾಗಿತ್ತು. ಬಿಜೆಪಿ ನಾಯಕರು ಸದನದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ವಿಷಯ ಪ್ರಸ್ತಾಪ ಮಾಡಿ ಸರ್ಕಾರದ ಗಮನ ಸೆಳೆದಿದ್ರು. ಇದೀಗ ರಾಜ್ಯದಲ್ಲಿ ಅಕ್ರಮವಾಗಿ ನೆಲೆಸಿರುವ ವಿದೇಶಿಗರ ಹೆಡೆಮುರಿ ಕಟ್ಟಲು ಗೃಹ ಸಚಿವರು ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಸುಮಾರು 15ರಿಂದ 20 ಲಕ್ಷ ಜನ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ ಅಂತ ವಿಪಕ್ಷದವರು ಆರೋಪ ಮಾಡಿದ್ರು. ನಾನು ಎಲ್ಲಾ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದು ಕೇವಲ ಬಾಂಗ್ಲಾದೇಶದವರು ಮಾತ್ರವಲ್ಲ, ಅಕ್ರಮವಾಗಿ ನೆಲೆಸಿರುವ ಎಲ್ಲಾ ವಿದೇಶಿಗರನ್ನು ಹುಡುಕಲು ಸೂಚನೆ ಕೊಟ್ಟಿರುವುದಾಗಿ ಗೃಹ ಮಂತ್ರಿಗಳು ಮಾಹಿತಿ ನೀಡಿದ್ದಾರೆ. ಅವರು ಇದ್ದಾರೆ, 20 ಲಕ್ಷ ಇದ್ದಾರೆ, 15 ಲಕ್ಷ ಇದ್ದಾರೆ ಅಂತೆಲ್ಲ ವಿರೋಧ ಪಕ್ಷದವರು ಚಾರ್ಜ್ ಮಾಡಿದರು. ಅದಕ್ಕೆ ನಾನು ಒಂದು ಆಂದೋಲನ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ಸೂಚನೆ ಕೊಟ್ಟು ಯಾರ್ಯಾರು ಬರೀ ಬಾಂಗ್ಲಾದೇಶದವರು ಅಂತ ಅನ್ನೋದು ಬೇಡಪ್ಪ, ಯಾರ್ಯಾರು ಫಾರಿನರ್ಸು ಅವರ ವೀಸಾ ಎಕ್ಸ್ಪೈರಿ ಆದಮೇಲೂ ಇಲ್ಲಿ ಉಳ್ಕೊಂಡಿದ್ದಾರೆ ಹುಡುಕಬೇಕು ಅಂತೇಳಿ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೇನೆ. ಅದಕ್ಕಾಗಿ ಈಗ ಬೆಂಗಳೂರಿನಲ್ಲಿ ಹೆಚ್ಚಿದ್ದಾರೆ ಅಂತೇಳಿ ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಯಾರಿದ್ದಾರೆ ಅಂತ ಹೇಳಿ ಅದನ್ನು ಹುಡುಕ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಯರ ವಿರುದ್ಧ ಕಾರ್ಯಾಚರಣೆ. ಕೆ ಚನ್ನಸಂದ್ರದಲ್ಲಿ ವಾಸವಿದ್ದ 11 ಜನರು ವಶಕ್ಕೆ, ದಾಖಲೆ ಪರಿಶೀಲನೆ. ಗೃಹ ಸಚಿವರ ಸೂಚನೆಯಂತೆ ಈಗಾಗಲೇ ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಯರ ವಿರುದ್ಧ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ರಾಮಮೂರ್ತಿ ನಗರ ಠಾಣೆ ವ್ಯಾಪ್ತಿಯ ಕೆ ಚನ್ನಸಂದ್ರದಲ್ಲಿ ವಾಸವಿದ್ದ ಸಂಶಯಾಸ್ಪದ 11 ಮಂದಿ ಅಕ್ರಮ ನಿವಾಸಿಗಳನ್ನ ವಶಕ್ಕೆ ಪಡೆದು ದಾಖಲೆಗಳನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ. ಅದೇನೇ ಇರಲಿ, ಬದುಕು ಕಟ್ಟಿಕೊಳ್ಳಲು ಬಂದು ಅಕ್ರಮವಾಗಿ ನೆಲೆಸಿರುವ ವಲಸಿಗರ ವಿರುದ್ಧ ಕೊನೆಗೂ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಲು ಹೆಜ್ಜೆ ಇಟ್ಟಿರುವುದು ಸಂತಸದ ವಿಷಯ. ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.